800 ರೂಪಾಯಿ ಕೊಟ್ಟು ಮಸಾಜ್ ಮಾಡ್ಕೋತೀವಲ್ಲ ಅದಕ್ಕಿಂತ ಇನ್ನ ಪವರ್ಫುಲ್ ಆಗಿ ಮಸಾಜ್ ಆಯ್ತು. ಎಲ್ಲಿ ಬಿಡ್ತೀರು? ಈ ಮೇಲಿಂದ ಬೀಳ್ತದೆ ಅಲ್ಲಿಂದ. ಪೈಪಿಂದ. ಈ ಬೋಟ್ಗೆ ಲೈಸೆನ್ಸ್ ಬೇಕಾ ಸರ್? ಲೈಸೆನ್ಸ್ ಬೇಕು ಇದಕ್ಕೆ. ಎಷ್ಟು ಬೋಟ್ ಇದು? ಇದು 90-95 ಸಾವಿರ. 7-8 ವರ್ಷ ಇನ್ನೇನ್ ನಾವ್ ಮಾಡಂಗಿಲ್ಲ ಇಲ್ಲಿ. ಎಲ್ಲ ಕಡೆ ಗೊನೆಗಳೇ ಏನಿಲ್ಲ. ಅರ್ಧ ಎಕರೆಗೆ ಈ ತರ ಬಾಳೆ ಹಾಕೊಂಡ್ಬಿಟ್ರೆ ಸಾಕು, ಅವ್ನ ಜೀವನ ತುಂಬಾ ಸುಗಮವಾಗಿ ಹೊಂಟಾಯ್ತದೆ. 50 ರೂಪಾಯಿ ಕೆಜಿ ಹೋಗ್ಲಿ. ಅರ್ಧ ಎಕರೆಲಿ ಇಲ್ಲ ಅಂದ್ರೂ 3 ಲಕ್ಷ ರೂಪಾಯಿ ಆಯ್ತದೆ. ಮನ್ಸನ್ಗೆ ನುಗ್ಗೆ ಸೊಪ್ಪು ಪರಂಗಿಹಣ್ಣು 2 ತಿಂದ್ರೆ ಅರ್ಧ ಭಾಗ ಕಾಯಿಲೆ ಕಡಿಮೆ. ನಮ್ಮ ಸರ್ಕಾರಗಳು ಹೇಳ್ತಾವಲ್ಲ, ನಿಮ್ಗೆ 10 ಕೆಜಿ ಅಕ್ಕಿ ಅಂತೆ, 200 ಯೂನಿಟ್ ಅಂತೆ, ಮತ್ತೆ ಇನ್ನೊಂದೇನೋ ಅಂತ ಹೇಳ್ತಾರಲ್ಲ, ಇವ್ಯಾವುದು ಕೊಡೋದು ಬೇಡಪ್ಪ. ಎಲ್ಲಾ ಪ್ರತಿಯೊಬ್ಬಗಳಿಗೆ ಫ್ರೀ ವಿದ್ಯಾಭ್ಯಾಸ ಕೊಟ್ಬಿಡಿ ಸಾಕು. ಇದೊಂದು ಕೊಡೋದು ಬೇಡ. ಯಾವನೆಷ್ಟೇ ದುಡಿಲಿ ಮಕ್ಕಳನ್ನ ಓದಿಸ್ಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಇವಾಗ. ಲಕ್ಷ ಬೇಕು ಮಕ್ಕಳು. ಈಗ ನಿಮ್ ಉದ್ಯೋಗ ಏನ್? ಮೂಲ ಉದ್ಯೋಗ ಇದೇನೇನಾ? ರೈತರೇ ನಾವು. 1-2 ದಿನ ನಾವು ಇದರಲ್ಲಿ ಮಾಡಿದ್ವಿ. ಅದು ಅದೇ ಬಿಸ್ನೆಸ್ ಅಂದ್ರೆ ಲಾರಿ, ಟ್ರಾಕ್ಟರ್ಗಳು, JCBಗಳೆಲ್ಲ ಮಾಡಿದ್ವಿ ಅಷ್ಟೇ ದಿನ. ಯಾಕೋ ಅದೆಲ್ಲ ತುಂಬಾ ಬೇಸರ ತತ್ತದು. ಇದು ಜೀವನ ಅಲ್ಲ. ಏನ ಆ ಪೌನ್ಗಳು, ಆವಿದು ಆರಿಸ್ಗಳು, ಹಣನೋ ಸಂಪಾದನೆ ಮಾಡ್ಬೋದು, ನೆಮ್ಮದಿ ಸಿಗಲ್ಲ ಅನ್ನೋ ದೃಷ್ಟಿಕೋನಕ್ಕೆಲ್ಲ ಕೊಟ್ಟಾಕದಾಯ್ತು. ಮನ್ಸನ್ಗೆ ಬೇಕಾಗಿರೋದೇ ಸಿಕ್ತಿದ ಮೇಲೆ ಇನ್ಯಾದಕ್ಕಿದೆ ಅಲ್ಲ ಅಂತ ಇಷ್ಟ ಆಗಿದೆ. ಈಗ ಫುಲ್ ಟೈಮ್ ರೈತರು ನೀವು? ರೈತರೇ. ಇವಾಗ ನಡೆಯುತ್ತೆ ಜೀವನ? ಏನು ತೊಂದಲ್ಲ. ಏನ್ ಅಲ್ಲಿ ನೋಡಿ, ನಾವು ತಿನ್ನೋದು 1 ಪಾವಕಿ ಅನ್ನ. ಒಂದು ದಿನವೆಲ್ಲ ಸೇರಿಸ್ರೆ ಅರ್ಧ ಕೆಜಿನಿಲ್ಲ. ಲೆಕ್ಕ ಹಾಕೊಳ್ಳಿ. ಅರ್ಧ ಕೆಜಿ ಆಹಾರ ತಯಾರು ಮಾಡ್ಬೇಕಾದ್ರೆ ಎಷ್ಟು ಬೇಕು ಅಂತ ನೀವೇ ಯೋಚನೆ ಮಾಡಿ. ಅರ್ಧ ಆಯ್ತಾ? ಒಂಚೂರು ಬಟ್ಟೆ ಏನೋ ಮುಂದೆ ಮಾಡಿರೋ ಮನೆಗಿನೆಗಳವೆ ಇತ್ಕೊಳಕ್ಕೆ ಏನು ಅಂಥದ್ದು ದುಬಾರಿ ಏನಾಗ್ತದೆ ಹೇಳಿ? ಬೇಕಿಲ್ಲ ಅಂತಲ್ಲ, ಮಕ್ಕಳನ್ನ ಬೆಳವಣಿಗೆ ಓದಿಸೋದು ಮಾಡೋದ್ರ ಬಗ್ಗೆ ಬೇಕು. ನಾನು ಒಂದು ಸತಿ ಯೋಚನೆ ಮಾಡ್ತೀನಿ, ನಮ್ಮ ಸರ್ಕಾರಗಳು ಹೇಳ್ತಾವಲ್ಲ, ನಿಮಗೆ 10 ಕೆಜಿ ಅಕ್ಕಿ ಅಂತೆ, 200 ಯೂನಿಟ್ ಅಂತೆ, ಮತ್ತೆ ಇನ್ನೊಂದೇನೋ ಅಂತ ಹೇಳ್ತಾರಲ್ಲ, ಇವ್ಯಾವುದು ಕೊಡೋದು ಬೇಡಪ್ಪ. ಎಲ್ಲ ಪ್ರತಿಯೊಬ್ಬಗಳಿಗೆ ಫ್ರೀ ವಿದ್ಯಾಭ್ಯಾಸ ಕೊಟ್ಬಿಡಿ ಸಾಕು. ಇದೊಂದು ಕೊಡೋದು ಬೇಡ. ಓದೋಷ್ಟು ನೀವು ಲಾಸ್ಟ್ವರೆಗೂ ಡಿಗ್ರಿವರೆಗೂ ಮಕ್ಕಳಿಗೆ ಫ್ರೀ ಮಾಡಿಬಿಡು. ಡಿಗ್ರಿವರೆಗೂ ಫ್ರೀ? 1 ರೂಪಾಯಿ ಇಲ್ಲ? 1 ರೂಪಾಯಿ ಇಲ್ಲ. ಪ್ರೈವೇಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇದು ಯಾವುದು 1 ರೂಪಾಯಿನ ಕೊಡೋದು? ಇವ್ರು ಎಷ್ಟೇ ಕ್ವಾಟೆ ಕಟ್ತರು ನಮ್ಮ ರೈತರು ಮಕ್ಕಳನ್ನ ಓದಿಸಕ್ಕೇನೆ ವನವಾಸ ಬೀಳ್ತಾರೋದು. ಯಾವನೆಷ್ಟೇ ದುಡಿಲಿ ಮಕ್ಕಳನ್ನ ಓದಿಸ್ಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಇವಾಗ. ಲಕ್ಷ ಬೇಕು ಮಕ್ಕಳನ್ನ ಓದಿಸ್ಬೇಕು. ನನ್ನ ಮಗಳು ಇವಾಗ 3 ವರ್ಷ ನೋಡಿದ್ರ ನೀವೇ ನರ್ಸರಿ ಕೇಳ್ಕೊಂಡ್ ಬಂದೆ 55,000. ನೀವೇ ನೋಡಿ ಚಿಕ್ಕದಕ್ಕೆ ಸರ್ 3 ವರ್ಷ ಚಿಕ್ಕ ಸೊಸಿಗೆ ಇನ್ನು ಸ್ವಲ್ಪ ಗಿಡಕ್ಕೆ, ಆಮೇಲೆ ಮರಕ್ಕೆ ಇದು ಕೊಟ್ಬಿಡ್ಲಿ ಬಿಡಿ. ಯಾವ ಸರ್ಕಾರನಾಗ್ಲಿ ಇಂಥವ್ರನ್ನ ದೂಷಣೆ ಮಾಡೋದಿಲ್ಲ ನಾನು. ಯಾವ ಸರ್ಕಾರನ ಬರ್ಲಿ, ಯಾವುದೇ ಸರ್ಕಾರ ಇರಲಿ, ಇವ್ರು ಏನು ಯಾರು ಕೊಡ್ಬೇಕು ಗೊತ್ತಾ? ಅವ್ರೇನ ಕೊಡ್ಬೇಕು ಅಂದ್ರೆ ಅಕ್ಕಿ ಕೈ ಕಾಲು ಇಲ್ದಿರೋರು, ಕುಳ್ರು ಕೊಂಡ್ರು, ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೂ ಒಂದು ಆಸ್ಪತ್ರೆ ತರನ ಯಾವ್ದೋ ಒಂದು ಮಾಡಿ ಆರೋಗ್ಯ ತಪಾಸಣೆಯಿಂದ ಹಿಡಿದು, ಊಟದಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆ ಹಳ್ಳಿಗಳಲ್ಲಿ ಮಾಡ್ತಿರೋ, ಹೋಬಳಿ ಮಟ್ಟದಲ್ಲಿ ಮಾಡ್ತಿರೋ, ಜಿಲ್ಲೆ ಮಟ್ಟದಲ್ಲಿ ಮಾಡ್ತಿರೋ ಮಾಡ್ಬಿಟ್ಟು ಅಂತವ್ರಿಗೆಲ್ಲ ಏನು ಇಲ್ದಿರೋರ್ಗೆ ಮಾಡ್ಕೊಂಡು ರೈತನಿಗೆ ಹೊಲ ಗದ್ದೆ ಮನೆ ಇರೋನ್ಗೆ ಏನು ಇಲ್ದಿರ, ತೀರಾ ಏನು ಇಲ್ದಿರ ಆರೋಗ್ಯವಾಗಿರೋನ್ಗೆ ಕೆಲ್ಸಕ್ಕೆ ಹಾಕ್ಕೊಂಡು, ಯಾವ್ದಾನ ಡ್ಯೂಟಿ, ಗೌರ್ಮೆಂಟ್ ಡ್ಯೂಟಿ ಕೊಡ್ತಿರೋ, ಪ್ರೈವೇಟ್ ಡ್ಯೂಟಿ ಕೊಡ್ತಿರೋ ಡ್ಯೂಟಿಗೆ ಹಾಕೊಂಡು ಇವ್ರಿಗೆ ಮಕ್ಕಳುಗಳಿಗೆ, ನಮ್ಮ ರೈತರಿರೋದು ಇಡೀ ಭಾರತ ದೇಶ ಪ್ರಜೆಗೆ ಹೇಳ್ಬಿಡ್ತೀನಿ ನಿಮಗೆ, ಪ್ರತಿಯೊಬ್ಬರಿಗೂ ಅವರು ಸ್ಕೂಲು, ಕಾಲೇಜು, ಡಿಗ್ರಿ ಈ 3ಕ್ಕೆ ಫ್ರೀ ಕೊಟ್ಬಿಟ್ರೆ ಇವ್ರು ಏನು ಕೊಡೋದು ಬೇಡ. ಇವ್ರೇನು ಕೊಡೋದು ಬೇಡ. ಅದನ್ನು ಮಾತ್ರ ಮಾಡಲ್ರಿ ನೋಡಿ. ಯಾಕೆ ಅಂತ ನೀವೇ ಆಲೋಚನೆ ಮಾಡಿ. ಬುದ್ಧಿವಂತರ ಆಗ್ಬಿಡ್ತಾರೆ ಅಂತ ಅಲ್ಲ. ಪ್ರೈವೇಟು ಕಾಲೇಜ್ಗಳಿರೋದು, ಡಿಗ್ರಿ ಕಾಲೇಜ್ಗಳಿರೋದು ಯಾರ ಹತ್ರ ಅವ್ಯಾವೋ? ಓಹೋ, ಈ ಸೋಕಾಲ್ಡ್ ಪೊಲಿಟಿಷಿಯನ್ಸ್ ಹತ್ರನೇ ಎಲ್ಲ. ಅವರ ಇಂಜಿನಿಯರಿಂಗ್ ಕಾಲೇಜ್ ಓನರ್ಸು, ಮೆಡಿಕಲ್ ಕಾಲೇಜ್ ಓನರ್ಸು, ಎಲ್ಲ ಡಿಗ್ರಿ ಕಾಲೇಜ್ ಓನರ್ಸು. ಫ್ರೀ ಮಾಡಿಬಿಟ್ರೆ ಇವರು ಯಾವ ಪಕ್ಷನಾಗ್ಲಿ ಬೇಕಾರೆ ನೀವು ಸರ್ವೆ ಮಾಡಿ ಚೆಕ್ ಮಾಡಿ ನೋಡಿ ಯಾರು ಇವೆಲ್ಲ ಅಂತ. ಅಲ್ಲ ಸರ್, ಇಡೀ ಇಂಡಿಯಾ ನೋ ಪ್ರೈವೇಟ್, ಆಲ್ ಗವರ್ಮೆಂಟ್. ಸರ್ಕಾರದ ಗೊತ್ತಿಂದ ಡಿಗ್ರಿವರೆಗೂ ಫ್ರೀ. ಆಮೇಲೆ ಬೇಕಾದ್ರೆ ಏನಾರ ಮಾಡ್ಕೊಳ್ಳಿ, ಡಿಗ್ರಿವರೆಗೂ ಫ್ರೀ ಮಾಡ್ಬೋದಲ್ಲ ಸರ್? ಮಾಡಿಬಿಟ್ರೆ ಆಮೇಲೆ ಹೆಲ್ತ್ ಫ್ರೀ. ಗವರ್ಮೆಂಟ್ ಡಾಕ್ಟರ್ಗಳು ಮಡಗಿ ಈಗ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಎಂತೆಂಥ ಮಿಷಿನರಿ ಅದೇ ಗೊತ್ತೇ ಅಂತ ಹೇಳ್ತಿರಲ್ಲ. 1000 ಕೋಟಿ ಲಕ್ಷ ಕೋಟಿ ಲೆಕ್ಕಕ್ಕಿಲ್ದಂಗೆ ಏನೇನ್ಕೋ ಆಗ್ತದೆ ನಮ್ ಗೌರ್ಮೆಂಟ್ ಅಲ್ವಾ. ನಮ್ಗೆ ಒಳ್ಳೊಳ್ಳೆ ಆಸ್ಪತ್ರೆ ಕಟ್ಟಿ ಇಂಥದ್ದಿಲ್ಲ ಅನ್ಬಾರ್ದು. ಫಾರಿನ್ ಅಲ್ಲಿ ಏನ್ ಮಿಷಿನ್ ಅದೋ ಎಷ್ಟು ಕೋಟಿ ಏನಾಗ್ಲಿ ಅಂತ ಅಷ್ಟು ಕೋಟಿ ಇಲ್ಲಿ ಇರ್ಬೇಕು ನಮ್ಮ ಹತ್ರ. ಫಾರಿನ್ ಅಲ್ಲಿ ಏನು ಅದಾವನೋ ಅವನಿಗಿನ್ನ ಚೆನ್ನಾಗಿರೋ ಡಾಕ್ಟರ್ಗಳು ನಮ್ಮ ಹತ್ರ ಇಲ್ಲಿ ಇರ್ಬೇಕು. ಅಲ್ಲ ಸರ್, ನಮ್ಮವರೇ ಸಾನೆ ಒಳ್ಳೆ ಡಾಕ್ಟರ್ ಬೇರೆ ದೇಶಕ್ಕೆ ಹೋಗಿ ಒಳ್ಳೆ ಹೆಸರು ಮಾಡ್ತಾರೆ ಅಲ್ವರ. ನಮ್ಮವ್ರು ಇಲ್ಲಿ ಓದ್ಬಿಟ್ಟು ಇಲ್ಲಿ ಸರಿಗೆ ವ್ಯವಸ್ಥೆ ಇಲ್ಲ ಬೇರೆ ಕಡೆ ಹೋಗ್ತಾರೆ ನೋಡಿ. ಮತ್ತೆ ಇದು ತುಂಬಾ ನನಗೇನೋ ಉಲ್ಟಾ ಕಾಣ್ತದೆ. ಇವ್ರೇನ್ ಮಾಡ್ತಾರೆ, 200 ಯೂನಿಟ್ ಫ್ರೀ ಕೊಡ್ತೀನಿ, 7,000 ನಿಮ್ಮ ಅಕೌಂಟ್ ಹಾಕ್ತೀನಿ ಭಿಕ್ಷೆನ. ಎಜುಕೇಶನ್ ಕೊಡಲ್ಲ ನೋಡಿ. ಹೆಂಗ್ ನಡ್ಸಕ್ಕಾಗುತ್ತೆ? 1 ವರ್ಷಕ್ಕೆ ಭಾರತ ದೇಶದಲ್ಲಿ ಹಂಗೆಲ್ಲ ಮಾಡಿದ್ರೆ 1 ದಿನಕ್ಕೆ ಎಷ್ಟು ಕೋಟಿ ಬೇಕಾಗ್ತದೆ ಲೆಕ್ಕ ಮಾಡ್ಕೊಂಡು. ಒಬ್ಬನ ತಲೆ ಮೇಲೆ ಎಷ್ಟು ದುಡ್ಡು ಬತ್ತು ಅಂದ್ರೆ 1 ತಿಂಗಳಿಗೆ ಎಷ್ಟು ಎಲ್ಲಿಂದ ಹೋಗ್ತದೆ ದುಡ್ಡು?
ಟ್ಯಾಕ್ಸ್ ಪೇಯರ್ಸ್ ಮನಿ. ಈಗ ನಾನ್ ತಿಳ್ಕೊಂಡಿರೋ ಪ್ರಕಾರ ಪಾಕಿಸ್ತಾನ ಹಿಂಗೆ ಉಬ್ಬೋಗಿ ಅದು ಕೊಡ್ತೀನಿ ಇದು ಕೊಡ್ತೀನಿ, ನಾನು ಹಿಂಗೆ ಬಂದ್ ಮಾಡ್ತೀನಿ ಹಂಗೆ ಮಾಡ್ತೀನಿ, ಇವತ್ತು ದಿವಾಳಿ ಅದು ಕೂತದೆ. ಇದೇ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದ್ಬಿಟ್ರಿ ಏನು ಗತಿ ಅಂತ. ಇದು ಮಾಡಬಾರ್ದು. ಪ್ರಜ್ಞೆ ಕೊಡ್ಬೇಕು ಫ್ರೀಯಾಗಿ, ಮನ್ಸನ್ನ ಎಜುಕೇಶನ್ ಕೊಡ್ಬೇಕು, ವಿದ್ಯಾ ಬುದ್ಧಿ ಫ್ರೀ ಕೊಡಿ. ವಿದ್ಯೆ ಬುದ್ಧಿ ಫ್ರೀ ಕೊಡಿ, ಮಿಕ್ಕಿದ ಯಾವುದು ಫ್ರೀ ಕೊಡಬೇಡಿ. ನೀವು ದುಡಿ ಏನು ಕೊಡಬೇಡಿ. ಯಾರಿಗೆ ಓಲ್ಡ್ ಪೆನ್ಷನ್ ಕೊಡಿ, ಯಾರಿಗೆ ವಯಸ್ಸಾಗೋಗಿರ್ತಾರೆ ಅವ್ರ ಕೈಲ. ಹೌದು, ಅಶಕ್ತರು ಗೇಯಕ್ಕಾಗಲ್ಲ. ಹೌದು, ಕೊಡಿ ಅವ್ರಿಗೆ. ಯಾರು ಬೇಡ ಅಂತಾರೆ. ಕಾರ್ ಮಡಿಕೊಳ್ಳಿರೋರ್ಗು ಅಕ್ಕಿ ಕೊಡ್ತಾವ್ರೆ, 10 ಎಕರೆ ಭೂಮಿ ಇರೋರ್ಗು ಅಕ್ಕಿ ಕೊಡ್ತಾವ್ರೆ. ಸರ್ವೆ ಮಾಡಿ ಬೇಕಾದ್ರೆ ನೋಡಿ, ಸತ್ಯನೋ ಸುಳ್ಳೋ ನೋಡಿ, ಅವಶ್ಯಕತೆ ಇಲ್ಲ. ನಾವು ಆ ಕಾರ್ಡೇ ಮಾಡಿಸಿಲ್ಲ ಹೇಳಿ, ಯಾಕೆ ನಿಮ್ಗೆ ಅವಶ್ಯಕತೆ ಇಲ್ಲ? ಬೇಡ, ತಗೋಬಾರ್ದು. ನಾವ್ಯಾಕೆ ಹೋಗಿ ಭಿಕ್ಷೆ ಬೇಡ್ಬೇಕು ನಾವು ಅವ್ರ ಹತ್ರ ಹೋಗ್ಬಿಟ್ಟು. ಈಗ ಮುಂದೆ ಇವರು ಸೌಂಡು ಅಕ್ಕಿ ಯಾವುದೋ ಅಕ್ಕಿ ಯಾವುದೋ ಅಕ್ಕಿ ಅದು ಇಲ್ಲೆಲ್ಲ ಕೂತದಲ್ಲಿ ಹೊಕ್ಕಿ ಉಸಿರು ಹೊಡಿತಾ. ಹೌದೌದು, ನೋಡಿ ಕೂಗ್ತದ ನೋಡಿ, ಇಲ್ಲೇ ಇದೆ, ಇಲ್ಲೆಲ್ಲೋ ಇದೆ, ಈ 2 ಮರದಲ್ಲೇ ಇದೆ ಅದು. ಹೌದೌದು. ಓಕೆ, ಸೊ ಆ ಥರ ನೀವು ಕಾರ್ಡೇ ಮಾಡಿಸಿಲ್ಲ? ಕಾರ್ಡ್ ಇದೆ, ಶ್ರೀಮಂತರ ಕಾರ್ಡ್ ಕೊಟ್ಟಿದ್ದಾರೆ. ನಮ್ಗೆ ಸಂತೋಷ, ಶ್ರೀಮಂತರ ಕಾರ್ಡೇ ಕೊಡಿರ್ತೀವಿ. ಯಾಕೆ ನಮ್ಗೆ ನಿಮ್ಮ ಆಶೀರ್ವಾದ, ಇವು ಶ್ರೀಮಂತರು ಅಸ್ತು ಅಂತ ಇದ್ದೀರಾ. ಅಸ್ತು ತಥಾಸ್ತು, ಶ್ರೀಮಂತರು ನೀವು ಅಸ್ತು ಅಂತ ಇದ್ದೀರಾ. ಅದು ಯಾವಾಗೂ ನಮ್ಗೆ ಒಳ್ಳೆ ಇದೇನೆ. ಏನನ್ನಾಗ್ಲಿ ಒಂಥರ ತುಂಬಾ ಸಂತೋಷದ ವಿಚಾರ ಇದು. ಅರ್ಥ ಆಯ್ತಾ? ಯಾವ್ದು ನಾವು ಒಂದು ಓಟು ಬಂದಾಗ ಹೇಳ್ತಾರೆ, ನಿಮ್ ಮನೆಗಣ ನೀವು 4 ಜನ ಇದ್ದೀರಿ, 4 ಜನಕ್ಕೆ ನಿಮ್ಗೆ 10,000 ರೂಪಾಯಿ ಬಂದದಣ, 2 ಪಕ್ಷದಿಂದ 3 ಪಕ್ಷದಿಂದ ಹೇಳ್ತಾರೆ. ನೋಡಪ್ಪ, ಆ ಕಾಸನ್ನ ನಮ್ ಕಣ್ಣಿಗೆ ತೋರಿಸ್ಬೇಡಿ, ಆ ಕರ್ಮದ ದುಡ್ಡು ನಮ್ಮ ಹತ್ರ ತೋರಿಸ್ಬೇಡ್ರಿ. ಅಕಸ್ಮಾತ್ ತಿರ್ಗಿ ವಾಪಸ್ ನಿಮ್ಮ ಕೈ ಕೊಡೋಕ್ಕಾಗಲ್ಲ ಅಂದ್ರೆ ಯಾರನ್ನ ಬಡವ್ರಿಗೆ ಓಲ್ಡ್ ಪಿಂಚನೋ ಯಾವ್ದನ್ನ ಮಾಡಿಸ್ಬಿಟ್ರಪ್ಪ ನಿಂತ್ಕೊಂಡು. ನಾವು ಹಿಂಗೆ ಹೇಳ್ಬಿಡ್ತೀವಿ. ಇನ್ನೂವರೆಗೂ ಓಟ್ ಹಾಕೋದಕ್ಕೆ ಓಟ್ ಮಾರ್ಕೊಳ್ಳಿಲ್ಲ, ನಮ್ಮ ಹಕ್ಕನ್ನ ಮಾರ್ಕೊಳ್ಳಿಲ್ಲ. ಇನ್ನೂವರೆಗೂ 1 kg ಅಕ್ಕಿಗೆ ಹೋಗಿ ಒಂದು ಬ್ಯಾಗ್ ಇಟ್ಕೊಂಡು ನಿಂತ್ಕೊಳ್ಳಿಲ್ಲ. ನಾವು ಸಾಧಾರಣವಾದ ರೈತರೇ, ನಾವೇನು ಕುಬೇರಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದು ನಮ್ಮ ಬ್ರಾಹ್ಮಿಣ್ಸ್ ಅಲ್ಲಿ ಒಂದು ಇದು ಹೇಳ್ತಾರೆ, ನಾವು ಬ್ರಾಹ್ಮಿಣ್ಸ್ ಅಲ್ಲ, ನಮ್ಮ ಬ್ರಾಹ್ಮಿಣ್ಸ್ ಅಲ್ಲಿ ಅಂತ ಹಂಗೆ ತಿಳ್ಕೊಬೇಡಿ. ಸಕ್ಕರೆ ಖಾಲಿ ಆಗೋದ್ರೆ ಸಕ್ಕರೆ ಹೆಚ್ಚೋಯ್ತು ಅಂತಾರೆ, ಹೆಚ್ಚೋಯ್ತು. ಬೆಲ್ಲ ಖಾಲಿ ಆದ್ರೆ ಬೆಲ್ಲ ಹೆಚ್ಚೋಯ್ತು ಅಂತಾರೆ. ಉಪ್ಪು ಇರ್ಬೋದು, ಏನೇ ಖಾಲಿ ಆದ್ರೂ ಕೂಡ ಅವ್ರು ಏನ್ ಹೇಳೋದು ಅಂದ್ರೆ ಹೆಚ್ಚೋಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಅದನ್ನ ಕೇಳಿದ್ರೆ ನಾವೇನ್ ಹೇಳ್ತಾರೆ ಅಂದ್ರೆ, ನಾವು ತಿಳಿದಿರೋ ಅಂತವ್ರು ಮೇಲ್ಗಡೆ ಒಂದು ಹಸಿರುವಾಣಿ ಅಂತ ಇರ್ತದೆ. ಸಕ್ಕರೆ ಇಲ್ಲ ಅಂದ್ರೆ ಅಸ್ತು ಅಂತದೆ, ಬೆಲ್ಲ ಇಲ್ಲ ಅಂದ್ರೆ ಅಸ್ತು ಅಂತದೆ, ಆರೋಗ್ಯ ಇಲ್ಲ ಅಂದ್ರೂ ಅಸ್ತು ಅಂತದೆ. ನಾವು ಯಾಕೆ ಅಸ್ತು ತಗೋಬೇಕು ಅದನ್ನ? ಕೆಟ್ಟದಕ್ಕೆ ಯಾಕೆ ಅಸ್ತು ತಗೋಬೇಕು? ಇಲ್ಲ ಅನ್ನೋದಕ್ಕೆ ಯಾಕೆ ಅಸ್ತು ತಗೋಬೇಕು? ಇಲ್ಲ ಅನ್ನೋದಕ್ಕೆ ಯಾಕೆ ತಗೋಬೇಕು? ಸೊ ಅವರು ಹೆಚ್ಚೋಯ್ತು ಅಂದ್ಬಿಡೋದು. ಹೆಚ್ಚೋಯ್ತು ಅನ್ನೋದಕ್ಕೆ ಅಸ್ತು, ಹೆಚ್ಚಲಿ ಇನ್ನ ಹೆಚ್ಚಲಿ ಅನ್ನಂಗೆ. ಹೆಚ್ಚಿ ಹೋಯ್ತು, ಹೆಚ್ಚೋಯ್ತು, ಹಂಗೆ ಖಾಲಿ ಆಗಿದ್ದಕ್ಕೆ ಆಪದ, ಖಾಲಿ ಆಗಿರಕ್ಕೆ ಆಪದ. ಅವಾಗ ಮೇಲಿಂದ ಅಸ್ತು ಅಂತಾರೆ. ಹೆಚ್ಚೋಯ್ತು ಒಂದ್ ಶಕ್ತಿ ಮೇಲಿಂದ ಇರೋರು ನಾವ್ ಹೇಳಕ್ಕಾಗಲ್ಲ. ಆದ್ರೆ ಒಂದು ಹಸಿರುವಾಣಿ ಅನ್ನೋದು ಒಂದು ಇರ್ತದಲ್ಲ, ಒಂದ್ ಶಕ್ತಿ ಇದೆ ಭೂಮಂಡಲಕ್ಕೆ. ನಾವ್ ಏನ್ ಅನ್ಕೋಬಹುದು, ದೇವ್ರಿಲ್ಲ ಅಂದನ್ ಕೂಡ ಅವ್ರ ಬಾಯ್ಲಾಡ್ಸೋದು ಅದೇ ಒಂದ್ ಯಾವ್ದೋ ಶಕ್ತಿ. ಇದ್ದಾನೆ ಅಂದ್ರೆ ಆಡೋದು ಅದೇ ಶಕ್ತಿನೇ. ಅದನ್ನ ನಾವು ಆಳ ಆಗಲ್ಲ, ಅಳ್ತಾ ಮಾಡಕ್ಕಾಗಲ್ಲ. ಇಷ್ಟು ವಿಜ್ಞಾನಿಗಳಾಗ್ಬಿಟ್ಟಿದೀವಿ, ಇಷ್ಟು ಬುದ್ಧಿವಂತರಾಗ್ಬಿಟ್ಟಿದೀವಿ ಅಂತಾರಲ್ಲ. ಯಾವ್ದೋ 2-3 ಗ್ರಹಕ್ಕೆ ಹೋಗಿ ಬಂದವ್ರೆ. ಎಲ್ಲ ಭೂಮಂಡಲದಲ್ಲಿ ಇರೋ ಗ್ರಹಕ್ಕೆಲ್ಲ ಹೋಗಕ್ಕಾಯ್ತದ? ಮತ್ತೆ ಭೂಮಂಡಲ ಇಷ್ಟೇ ಇದೆ ಅಂತ ಹೇಳಕ್ಕಾಯ್ತದ ಯಾರಿಗನ? ಆಕಾಶ ಮೇಲೆ ಏನದೆ, ಅದ್ರ ಮೇಲೆ ಏನದೆ? ಆಕಾಶ ಮೇಲೆ ಒಂದು ಪೀಕಾಸ ಅಂತ ಹೇಳ್ಬೋದು ನೀವು, ಅದ್ರ ಮೇಲೆ ಏನದೆ? ತಿರ್ಗಿ ಅದ್ರ ಎಷ್ಟು ಸತಿ ಹೇಳ್ಬಿಟ್ರಿ ನೀವು? ಕೊನೆಗೇನವ ಆಗಲ್ಲಪ್ಪ ನನ್ನ ಕೈನಲ್ಲಿ, ಯಾವ್ದಕ್ಕೂ ಒಂದು ಶರಣ ಆಗ್ಬಿಟ್ಟು ಸುಮ್ಮನೆ ಎದ್ಬಿಡು ಸರಿ. ಅಷ್ಟೇ. ಇರೋದೇ ಹೆಂಗೆ, ಈ ಜಗತ್ತಿರೋದೇ ಹೆಂಗೆ. ಇರ್ಲಿ ಎತ್ಕ ಬರಲ್ಲ ಇದನ್ನ ಬಿಲ್ಲೇರಿ ನೀವು. ಬಂದೆ ಬನ್ನಿ, ಇಲ್ಲಿ ಕಳ್ಳೆಪುರಿ ಮಿಕ್ಕಿದೆ ಹಾಕ್ಬಿಟ್ಟು ಬಾ ಬಾ ಬಾ. 800 ರೂಪಾಯಿ ಕೊಟ್ಟು ಮಸಾಜ್ ಮಾಡ್ಕೋತೀವಲ್ಲ, ಅದಕ್ಕಿಂತ ಇನ್ನ ಪವರ್ಫುಲ್ ಆಗಿ ಮಸಾಜ್ ಆಯ್ತು. ಈಗ ಮಾಡ್ತಾರ ಸರ್? ಈಗ ಇಲ್ಲಿ ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕು, ಸೋಲಾರ್ ಸ್ಟಾರ್ಟ್ ಮಾಡ್ಬೇಕು. ನೀರ್ ಬೀಳುತ್ತೆ ಮೇಲಿಂದ? ಆ ಮೇಲಿಂದ ಬೀಳ್ತದ. ಇಲ್ಲಿ ಬಟ್ಟೆ ಇದ್ರ ಮೇಲೆ ಮನಿಕೊಂಡು, ಈ ಮನಿಕೊಂಡೆ ಬೇಕಾದ್ರೆ ನೋಡಿ ಹಿಂಗೆ ಹಿಂದಕ್ಕೆ ಮುಂದಕ್ಕೆ ಇದ್ರ ಮೇಲೆ ತೂಕ ಬಿತ್ಕೊಂಡು ತಳ್ಕೊಂಡು ಎಲ್ಲಿ ಬೇಕೋ ಅಲ್ಲಿಗೆ 2 ಜಾಗ ಮಾತ್ರ ಅಪಾಯವಾಗಿರ್ಬೇಕು. ಇದು ಕಿವಿ ಮತ್ತೆ ಇಲ್ಲಿ ಆ ಪ್ರೆಸರ್ ಆಗಿ ಬೀಳ್ತದಲ್ಲ. ಎಲ್ಲಿ ಬೀಳುತ್ತೆ ನೀರು? ಈ ಮೇಲಿಂದ ಬೀಳ್ತದ, ಅಲ್ಲಿಂದ ಪೈಪಿಂದ. ಆನ್ ಮಾಡಕ್ಕಾಗಲ್ವಾ? ಮಾಡ್ತೀನಿ ಈಗ, ನೀವು ಆಮೇಲೆ ಮಾಡ್ಕೊಂಡ್ಬಿಡೋದು. ಓಕೆ, ಮಾಡೋದು ಬನ್ನಿ. ಇದು ನೀವು ರೆಸಾರ್ಟ್ ತರ ಬಾಡಿಗೆ ಕೊಡ್ತೀರಾ ಸರ್ ಬರೋರು? ಆ ತರ ಏನಿಲ್ಲ ಇವಾಗ, ಯಾಕೆಂದ್ರೆ ಅದು ಕಮರ್ಷಿಯಲ್ ಆಗ್ತದೆ. ಮತ್ತೆ ಏನಪ್ಪಾ ಅಂದ್ರೆ ಕಡಿಯೋದು ಕುಡಿಯೋದು ಮಾಡ್ತಾರೆ. ಹೌದೌದು. ಈ ದೃಷ್ಟಿಕೋನದಲ್ಲಿ ನಾವ್ ಏನು ಮಾಡಲ್ಲ. ನಮ್ದು ಓನು ಅಷ್ಟೇ. ನಮ್ ಫ್ರೆಂಡ್ಶಿಪ್ ಅವರು ಇವರು ನಮ್ಮ ಇದು ನೀರು ಮುಖ್ಯವಾಗಿ ನಮ್ಗೆ ನೀರ್ ಬೇಕು. ಇದು ನೋಡಿದ್ರೆ ಮಣ್ಣು ಗಿಣ್ಣು ಕುಸಿಬಾರ್ದು ಅಂದ್ಬಿಟ್ಟು ಇಷ್ಟು ಕೆಲಸ ಮಾಡಿರೋದು ನಾವು. ಓಕೆ ಓಕೆ. ಇಷ್ಟೆಲ್ಲ ನೀಟ್ ಮಾಡಿದ್ರು. ಯಾವ ಎಷ್ಟೇ ವರ್ಷ ಹೋದ್ರು ಈ ಕಟ್ಟೆ ಹೋಗ್ಬಾರ್ದು ಅಂದ್ಬಿಟ್ಟು ಈ ತರ ಕ್ವಾಲಿಟಿ ಯೂತ ಮಾಡಿದೀವಿ. ಓಕೆ, ಈಗ ಹತ್ಬಿಡೋದು ಒಳಕ್ಕೆ. ಬನ್ನಿ ಹೋಗೋಣ. ನೀವು ಒಂದು ಕಾಲದಲ್ಲಿ ಗ್ರನೈಟ್ ಉದ್ಯಮಿನ ಸರ್? ಇಲ್ಲ, ನಾವು ಸೈಜ್ಗಲ್ಲು ದಿಂಡುಗಲ್ ಮಾಡ್ತಾ ಇದ್ವಿ. ಬೋರ್ಡರ್ ಹೊಡೆಯರು ನೀವು? ದಿಂಡು ಮನೆ ಸೈಜ್ಗಲ್ಲು, ದಿಂಡು ಪಾಯ್ಕ್ ಹಾಕ್ತಾರಲ್ಲ, ಪಾಯ್ಕ್ ಹಾಕೋದು.
ಮಾಡ್ತಾ ಇದ್ವಿ. ಆಮೇಲೆ ಇದೆಲ್ಲ ಈ ಗ್ರೆನೇಟ್ಗಳೆಲ್ಲ ತಂದಿರೋದು. ಓಹೋ ಓಹ್ ಕಪ್ಪೆ ಇದು ನೋಡ್ಲಿಲ್ಲ ನೋಡಿ, ಪುಳಕ್ ಅಂತ ಒಂದು 4 ಹಾರ್ಕೊಂಬಿಟ್ರು ಒಳಕ್ಕೆ. ನೀವು ಲೆಫ್ಟ್ ರೈಟಾ? ಯಾವ ಕಡೆ ಕೂತ್ಕೊಳ್ಳೋಕ್ಕೂ ರೆಡಿ, ಇಂಥ ಕಡೆ ಅಂತ ಏನಿಲ್ಲ. ಅಯ್ಯೋ ಹೊಂಟಾಯ್ತು ಇಲ್ಲ ಹಿಡ್ಕೊಂಡಿದ್ದೆ, ಕೂತ್ಕೊಳ್ಳಿ. ಆ ಕಡೆನೇ ಹೋಗಿ ಪರವಾಗಿಲ್ಲ, ಹೊಂಟಾಗಿ ಬಟ್ ನನಗೆ ಅರ್ಧಂಬರ್ಧ ಸ್ವಿಮ್ಮಿಂಗ್ ಬರುತ್ತೆ. ಆ ಥರ ಯಾವತ್ತೂ ಕೂಡ ಅರ್ಧಂಬರ್ದಂಗಿದ್ದಾಗ ನೀರು ಇಳಿಲೇಬೇಡಿ. ಹೌದು ಸರ್? ಹಾಂ, ಒಂದಾಗ ಫುಲ್ ಬರ್ದಾಗ ಇಳಿಬೇಕು, ಇಲ್ಲ ಫುಲ್ ಬಂದಾಗ ಇಳಿಬೇಕು. ಹಾಂ, ಈ ಕೆಳಗೆ 30 ಅಡಿ ಇದೆ ಆಳ. ಈಗ 30 ಮೇಲಿದೆ. 30 ಮೇಲಿದೆ? 30 ಮೇಲಿದೆ. ಅಯ್ಯೋ ದೇವ್ರೆ. ಇಲ್ಲೊಂದು ಸ್ವಲ್ಪ ಕಡಿಮೆ ಇದೆ, ಇಲ್ಲೊಂದು ಬಂಡೆ ಬಂದಿದೆ ಒಂದಿಷ್ಟು ತುಂಬ, ಅಲ್ಲೆಲ್ಲ 30 ಅಡಿ ಮೇಲಿದೆ ಇದೆ. ಹಾಂ, ಓ ಅದಕ್ಕೆ ಜಾಸ್ತಿ ಅವು ಮೀನು? ಆ ಥರ ಏನಿಲ್ಲ, ಎಲ್ಲ ಫುಲ್ ಅವೆ. ನಾವು ಮುಂದಕ್ಕೆ ಬರ್ತೀವಲ್ವಾ, ಆಗ ಒಂದು ಇದಕ್ಕೆ ಬೇಗ ಸಿಗ್ತವೆ ಅನ್ನೋದಕ್ಕೆ ಈಗ ಇದ್ರೊಳಗಡೆ ಬಿದ್ಬಿಟ್ಟು ನಾವು ಈಜು ಹೊಡೆದ್ರೆ ಬಂದು ಕಚ್ಚಲ್ಲ? ಇಲ್ಲ ಇಲ್ಲ ಇಲ್ಲ, ಅಂಥದ್ದೆಲ್ಲ ಮಾಡಲ್ಲ ಅವು. ನೀರೊಳಗೆ ಇರೋ ಮೊಸಳೆ ಬಿಟ್ರೆ, ತಿಮ್ಮಿಂಗ್ಲ ಬಿಟ್ರೆ ಯಾವ ಟಚ್ ಮಾಡಲ್ಲ. ಓಕೆ, ಹೌದೌದು. ಇದ್ರ ಮೊಸಳೆ ಗಿಸ್ಲೆ ಇಲ್ಲ? ಆ ಥರ ಮೊಸಳೆ ಇದ್ರೆ ನಾವು ಇಲ್ಲಿ ಬರೋಕ್ಕಾಗುತ್ತದ? ಸೊ ಇದು ನೀವು ಈ ಥರ ಕಮರ್ಷಿಯಲ್ ರೆಸಾರ್ಟ್ ಥರ ಮಾಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ಮಾಡಲಿಲ್ಲ ನಾವು. ಕೇಳಿದ್ರು ಎಷ್ಟೋ ಜನ, ಇಲ್ಲ ಅದಕ್ಕೆಲ್ಲ ಇಲ್ಲೆಲ್ಲ ಭೂಮಿ ಹೋಗ್ಬಿಡ್ತದೆ, ಯಾಕಂದರೆ ಎಲ್ಲ ಜನಗಳು ಎಲ್ಲ ಥರದವರು ಬರ್ತಾರೆ, ಎಲ್ಲ ಬೇಡ ಅಂತ ನಮ್ಮ ಲೆಕ್ಕಾಚಾರ. ಹಾಂ, ಇದು ನಿಮ್ಮ ಫ್ಯಾಮಿಲಿಗೆ? ನಮ್ಮ ಫ್ಯಾಮಿಲಿಗೆ ಮತ್ತು ಬಂದು ಸ್ನೇಹಿತರಿಗೆ ಹಣ್ಣು ಇದು ಮಾಡೋದು ಮನೆ. ಓ, ಹಣ್ಣು ಬಿಡ್ಸ್ಕೊಂಡು ತಿನ್ನೋದೀಗ? ವಾವ್, ಚಾರ್ಲಿ ಚಾಪ್ಲಿನ್ ಸಿನಿಮಾ ಥರ ಈಗ. ಇದು ಬ್ರೇಕ್ ಇದೆನೇನಾ? ಏನಿಲ್ಲ, ಇದು ರಿವರ್ಸ್ ತೊಳೆದ್ರೆ ಹಿಂದಕ್ಕೆ ಹೋಯ್ತದೆ ಅವಾಗ ಅಷ್ಟೇ. ರಿವರ್ಸ್ ಹೊಡೆದ್ರೆ ಬ್ರೇಕ್ ಅದ? ತಾಳ್ನೆಸ್ ಒಂದದಲ್ಲಿ. ಓಕೆ, ಯಾರು ಸಾರೆ ಕಿತ್ಕೊಬೋದಾ ಏನು? ನಾನೇ ಹತ್ತೀನಿ ರೀ ಸರ್. ಹಾಂ, ಹೋಗ್ಬೇಡ, ಮುಂದಕ್ಕೆ ಹೋಗ್ಬೇಡ. ಇಲ್ಲಿ ಹೋಗಲ್ಲ, ನಾ ಹಿಂದಕ್ಕೆ ತೊಳೆದ್ರೆ ಹಿಂದಕ್ಕೆ ತೊಳೆದ್ರೆ ಹಿಂಗೆ ಕಿತ್ಕೋತದೆ ಬಿಡಿ, ಇನ್ನು ಆಯ್ತು ಅಷ್ಟೇ. ಇದೆ ಇದು ಕಿತ್ಕೊಳ್ಳೋದು ಹಣ್ಣು ಚೆನ್ನಾಗಿ ಅದು ಕಿತ್ಕೊಳ್ತೀನಿ, ಅದು ತೋರಿಸ್ತೀನಿ ಹೆಂಗೆ ತಿನ್ಬೇಕು. ಬಂತು. ಹೌದು, ಇದೇನು ಸರ್? ಏನು ಇದು ಹಣ್ಣು ಸರ್? ಇದು ಇಲ್ಲಿ ಬುಡ ಕಡ್ದಾಕ್ಬಿಟ್ಟು ತಿನ್ನಿ. ಇದು ಬೀಜ ತಿನ್ಬೇಡಿ, ಗೋಡಂಬಿ ಬೀಜ ಇಲ್ಲ ಹಾಕ್ಬಿಡಿ. ಇದು ತೊಟ್ಟು ಕಡ್ದಾಕಿ ಕನೆ ಬರ್ತದಿಲ್ಲ, ಬಾಯಲ್ಲಿ ಕಡ್ದಾಕಿ, ಸ್ವಲ್ಪ ಕಡ್ದಾಕಿ ಅಷ್ಟೇ, ಕಡ್ದಾಕ್ಬಿಡಿ, ಕರೆ ಬರ್ತದೆ ಅಂತ ಅಷ್ಟೇ. ಹಾಂ, ತಿನ್ಕೊಳ್ಳಿ ಬಿಡು, ಹಂಗೆ ತಿನ್ಬಿಡು, ಹಣ್ಣು ತಿನ್ನಿ ಅಷ್ಟೇ. ನಮ್ಗೆ ನೋಡಿ ಇಷ್ಟೇ ಕೆಲಸ ನೋಡಿ. ಹಾಂ, ಓ ಫುಲ್ ನುಂಗ್ಬಿಟ್ರೆ ಹೆಂಗೆ? ಆ ಮಜಾ ಬೇರೆ ಥರ ಇರ್ತದೆ. ಸಗದಾಗಿದೆ. ಇದೇನು? ಅದೇ ನೀವು ಕ್ಯಾಸಿನಟ್ ಅಂತಿರಲ್ಲ, ಗೋಡಂಬಿ. ಓ, ಇದು ಗೋಡಂಬಿ ಇದ್ರೊಳಗಿದೆ. ಚಚ್ಬಿಟ್ಟು ಒಳದು. ಸೊ ಕ್ಯಾಶನಟ್ ಹಣ್ಣು ಎಷ್ಟು ರುಚಿ ಇರುತ್ತಾ? ಬೀಜ ಬಲ್ ಚೆನ್ನಾಗಿರ್ತದೆ. ಸ್ವಲ್ಪ ಸಣ್ಣ ಬೀಜ ಇದು. ನಾನು ಬೇಕಾದ್ರೆ 3 ನೀವು ಬೇಕಾದ್ರೆ ತಿನ್ನಿ, ಏನಾಗಲ್ಲ, ಆರೋಗ್ಯದಲ್ಲಿ ಯಾವುದು ತೊಂದರೆ ಆಗಲ್ಲ. ಈಗ ನಾವು ಉಗಿದ್ವಲ್ಲ ಕಾಯಿ, ಅದು ಮೀನು ತಿಂತವೆ ಎಲ್ಲ ತಿನ್ಬೋದು. ಸೊ ಇದ್ರಿಂದ ಬೀಳೋ ಕಾಯಿಗೆ ಎಲ್ಲ ತಿಂತಾವು, ಹಣ್ಣುಗಳೆಲ್ಲ ತಿನ್ಕೋತವೆ. ಬೇಕಾದ್ರೆ ಕಿತ್ಕೊಳ್ಳಿ, ಸಾಕು. ನಿಮ್ಗೊಂದು ಕೊಡಲ್ಲ ಸರ್? ಹಿಂದೆ ಹಿಂದೆ ಕೊಡಿ ಸರ್ ಗೋಡ್ನ. ಸ್ವಲ್ಪ ಗಂಟ್ಲಿಗೆ ಕೆರ್ತಾ ಬರ್ತದೆ, ಬಟ್ ಪರವಾಗಿಲ್ಲ. ಅಲ್ಲಿ ಇವಲ್ಲ ಯಾವು ಕಡ್ಡಿ ಹೊಡಿ ಕೆಂಜಿಗಳಿದ್ದಾರೆ ಅವೆಲ್ಲ. ಪರವಾಗಿಲ್ಲ, ಇರ್ಲಿ, ಏನಿಲ್ಲ. ಸರ್ ನಿಮ್ಮ ಮೈಯೆಲ್ಲ ಕೆಂಜಿಗೆ ಹತ್ಬಿಡ್ತು, ಅದಕ್ಕೆ ಅದೇ ಪ್ರಾಬ್ಲಮ್ ಅಷ್ಟೇ. ಬಿಡಿ, ಆಮೇಲೆ ಕಿತ್ಕೊಡ್ತೀನಿ. ಓಕೆ ಓಕೆ. ಎಲ್ಲ ತುಂಬಿಕೊಂಡು ನಾವು ಅವಸರ ತಂಟೆಗೆ ಓದೋದಕ್ಕೆ ಮಾತ್ರ. ಹೌದು, ಇಲ್ಲರ ಅವೆಲ್ಲ ಏನು ಮಾಡಕ್ಕೆ ಕಷ್ಟವೇ. ಇರ್ಲಿ ಬನ್ನಿ ಸರ್, ಇವೆಲ್ಲ ಸಹಜ ಪ್ರಕೃತಿ. ಹೌದು. ಓಕೆ. ಹಿಂದೆ ಕಾಲದಲ್ಲಿ ಸೊಳ್ಳೆಗಳು ಕೂಡ, ಈಗ ಬ್ಲಡ್ ಜಾಸ್ತಿ ಆದ್ರೆ ಬ್ಲಡ್ ಕೊಡ್ತೀವಿ ನೋಡಿ. ಹೌದು, ಅವಾಗಲ ಕಾಲದಲ್ಲಿ ಅವೇ ಬ್ಲಡ್ ತೊಗೊಂಡ್ಬಿಡ್ತಾ ಇದ್ದವು. ಈಗಲ ಸೊಳ್ಳೆಗೆ ಕೊಟ್ಟರೆ ಆಗಲ್ಲ, ಭಾರಿ ಕಷ್ಟ, ಇಲ್ದಿರೋ ಕಾಯಿಲೆಗಳು ಬಂದ್ಬಿಡ್ತದೆ. ಹಾಂ, ಆಗಲ ಕಾಲ ಸೊಳ್ಳೆಗಳಲ್ಲಿ ಒಳ್ಳೆ ಇದಿತ್ತು, ನೇಮ್ ಆಯಿತು. ಮನುಷ್ಯನಿಗೆ ಬ್ಲಡ್ ಜಾಸ್ತಿ ಆದ್ರೆ ಅವೇ ಎಳ್ಕೊಂಡ್ಬಿಡ್ತಾ ಇದ್ದವು.
ಪಾಪ ಅವತ್ರ ಜಾಗಕ್ಕೆ ಹೋಗಿದ್ವಿ ನಾವು. ಏನನ್ನ ಬಳಸ್ಕೊಳ್ಳಿ ಲೈಸೆನ್ಸ್ ಇರ್ಬೇಕದು, ಒಂಥರ ಬೈಕ್ ತರ. ಅದು ರೋಡೆಲ್ಲ ಆಕ್ಸಿಡೆಂಟ್ ಆಯ್ತದೆ, ಇದು ನೀರೆಲ್ಲ ಆಕ್ಸಿಡೆಂಟ್, ನೀರೊಳಗಡೆ ಹೆಚ್ಚು ಕಡಿಮೆ ಆದ್ರೆ. ಹೌದು. ಎಷ್ಟು ಬೋಟ್ ಇದು, ಎಷ್ಟಾಗುತ್ತೆ ಇದು 90-95 ಈ ಬ್ರಿಡ್ಜ್ ಚೆನ್ನಾಗಿದೆ ನೋಡಿ. ಹೌದೌದು, ಮರದ್ದು. ಅಲ್ಲಿಗೆ ಬಂದು ಸಾಯಂಕಾಲದ ಹೊತ್ತು ಹುಣ್ಣಿಮೆ ಟೈಮಲ್ಲಿ ಧ್ಯಾನ ಮಾಡಕ್ಕೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಕೆಬೆದೊಡ್ಡಿ ಏನೋ ಇದ್ರಲ್ಲಿ ಒಂದು ನಮ್ದೇ ಏನ್ ಬೆಳಿತೀವೋ ಅದೆಲ್ಲ ಒಂದ್ ಸ್ವಲ್ಪ ಒಂದು ಅಂಗಡಿ ಇಟ್ಕೊಂಡಿದೀವಿ, ಆರ್ಗ್ಯಾನಿಕ್. ಅಲ್ಲಿದ್ದಾರೆ. ಹೌದು. ಬಂಡೆ ಇರೋ ಜಾಗ ಬಿಟ್ಬಿಟ್ಟಿದೀವಿ ಇವಾಗ. ಬಂಡೆ ಇಲ್ಲದೆ ಇರೋದು ವ್ಯವಸಾಯದಲ್ಲಿ ಇರ್ತದೆ. ಇದೇನು ಸರ್ ತೊಟ್ಟಿ ಇದು? ನೀರಿಗೆ, ಮನೆಗೆ ಹೇಳಿಗೆ ನೀರುಗಳು, ಓವರ್ ಟ್ಯಾಂಕ್ ತರ. ಅದು ಇದು ತೊಳೆಯಕ್ಕೆ ಮಾಡಕ್ಕೆ ಸೊಸಿಗಳಿಗೆಲ್ಲ ಕರೆಂಟ್ ಹಾಕೋಬಹುದು. ನೋಡಿ, ಇದೆಲ್ಲ ಒಂದು 6 ವರ್ಷ ಆಗಿದೆ ಬಾಳೆಗೆ. ಇದು ಲಕ್ಷ್ಮಣ ಫಲ ಗಿಡ. ಲಕ್ಷ್ಮಣ ಫಲ ಅಲ್ಲಿದೆ ನೋಡಿ ಒಂದು. ಇದು ನಾವು ಚಕ್ಕೆ ಲವಂಗ ಅಂತೀವಲ್ಲ, ಚಕ್ಕೆ ಮರ. ಇದು ಬಾಳೆಗಳು ಕಟಾವು ಮಾಡಿದ್ವಿ, ಕೆಲವು ಗೊನೆಗಳು ಇವಾಗ ಬರ್ತಾವೆ. ಇದು ಸೇಬ್ ಗಿಡ. ಇದು ಸೇಬು. ಅಲ್ಲಿ ಪೀಚು ನೋಡಿ, ಅಲ್ಲಿ ಪೀಚು ನೋಡಿ, ಅಲ್ಲಿ ಕಾಣ್ತದೆ ನೋಡಿ. ಇಲ್ಲಿ ಬನ್ನಿ, ಅಲ್ಲಿ ಇಬ್ಬಡಿ ಪೀಚ್ಗಳು ನೋಡಿ ಅಲ್ಲಿ. ಹೌದು, ಕರೆಕ್ಟ್ ಅಲ್ಲಿದ್ದಾವೆ, ಗ್ರೀನ್ ಕಲರ್ ಹಿಡಿದಾವೆ. ಇನ್ನು ಆ ಕಡೆ ನಾವೇ ನೋಡಿ ಕರೆಕ್ಟ್ ಆಗಿ ಇಲ್ಲಿದೆ, ಕಾಣ್ತಿದೆ. ಓಕೆ, ಇಲ್ಲಿ ಬನ್ನಿ. ಆಪಲ್ ಮಾಮೂಲಿ ತಿಂತೀವಲ್ಲ ಆ ಥರ ಆಪಲ್? ಸೇಮ್ ಆಪಲ್ರೆ. ನೋಡಲ್ಲ ಅಲ್ಲಿ ಬಿಟ್ಟಿದೆ. ಓಕೆ, ಇವು ಮಾಮೂಲಿ ದಪ್ಪ ಕೆಂಪು ಸೈಜ್ ಬರಲ್ಲ ಇಲ್ಲಿ ನಮ್ಮ ಜಾಗದಲ್ಲಿ, ಸುಮಾರಾಗಿ ಆಗುತ್ತೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅಂದ್ರೆ ನಿಮ್ದು ಇದು ಹೊಸ ತೋಟನೇ, ಹೊಸದಾಗಿ ಮಾಡಿರೋದಲ್ವ ಸರ್? ಅಲ್ಲ, ಇದೆಲ್ಲ ಒಂದು 5-6 ವರ್ಷ ಆಗಿದೆ ಇಲ್ಲಿ ಇದೆಲ್ಲ ಹಾಕಿ. ಮೊದಲೆಲ್ಲ ಬೇರೆ ಬೆಳೀತಾ ಇದ್ವಿ. ನೋಡಿ, ಇದು ಯಾವುದು ಕಿರಳೆಕಾಯಿ, ಎರಳಿಕಾಯಿ. ಏನು ಮಾಡೋ ಅದೇ ನೋಡಿ, ಎಲ್ಲ ವೇಸ್ಟ್ ಏನು ಸಿಗ್ತದೋ ಇಲ್ಲೇ ಹಾಕೋದು ನಾವು. ಮಾಡಂಗಿಲ್ಲ, ಕ್ಲೀನಿಂಗ್ ಇಲ್ಲೇನು ಮಾಡಲ್ಲ, ಇಲ್ಲೇ ಗೊಬ್ಬರ. ನೋಡಿ, ಇದು ಕಿತ್ಲೆ ರುದ್ರಾಕ್ಷಿ ಮರ. ಸತಿ ಸ್ವಲ್ಪ ಬಿಟ್ಟಿತ್ತು ರುದ್ರಾಕ್ಷಿಕಾಯಿ. ರುದ್ರಾಕ್ಷಿಕಾಯಿ ಬಿಟ್ಟಿತ್ತು. ಈ ಥರ ಬೆಣ್ಣೆಹಣ್ಣು ಇದೆಲ್ಲ ಇದೆ. ಹಳ್ಳದೆಣ್ಣೆನೆ ಇದೆ ಅಂತ ಏರಿಯಾ ಇದು. ಈಗ ಮಲೆನಾಡ್ಗೆ ಹೋದು ಲೆವೆಲ್ ತಗೊಬಂದ್ರೆ ಎಲ್ಲಿ ತರಕಾಯ್ತು? ಇರೋದನ್ನೇ ಹಂಗೆ ಬ್ಯಾಲೆನ್ಸ್ ಮಾಡಬೇಕು, ಇರೋದನ್ನ ಹಂಗೆ ಬ್ಯಾಲೆನ್ಸ್ ಮಾಡಬೇಕು. ಅದು ಚಂದ್ರಬಾಳೆ ಅಂತ ಮನೆ ಬರ್ತದಲ್ಲ, ಇದು ಏಲಕ್ಕಿ ಬಾಳೆ. ಇದೆಲ್ಲ ಇದು 1 ವರ್ಷ ಆಗಿದೆ ಹಾಕಿ. ಫುಲ್ ಇದು ಏನು ಆರ್ಗ್ಯಾನಿಕ್? ಫುಲ್ ಆರ್ಗ್ಯಾನಿಕ್. ನೋಡಿ ಎಂತ ಗೊನೆ ಬಂದಿದೆ ನೋಡಿ. ಹೌದು ನೋಡಿ, ಆರ್ಗ್ಯಾನಿಕ್ ಏಲಕ್ಕಿ ಗಿಡ. ಅದು ಏಲಕ್ಕಿ ಎಲ್ಲ ಆರ್ಗ್ಯಾನಿಕ್ ನಮ್ದು ಸಂಪೂರ್ಣ. ಓಕೆ, ಬಟ್ ಆರ್ಗ್ಯಾನಿಕ್ ಅಲ್ಲಿ ಬೆಳಿಬೋದು ಆಗಲ್ಲ ಅಂತ ತುಂಬಾ ಹೇಳ್ತಾರೆ. ನೀವು ಪ್ರೂವ್ ಮಾಡಿ. ಇಲ್ಲಿ ನೋಡಿ, ಪ್ರೂವ್ ಅಂದ್ರೆ ನೋಡಿ ಗೊನೆಗಳು ನೋಡಿ. ನೋಡಿ, ಅಲ್ಲಿ ಗೊನೆ ನೋಡಿ, ಅಲ್ಲಿ ಗೊನೆ ನೋಡಿ, ಸುತ್ತ ನೋಡಿ ಗೊನೆಗಳು. ಹೌದು. ಈಗ ಒಂದು ಗೊನೆ ವರ್ಷ ಆಯ್ತು ಹಾಕಿ, ಆ ಗೊನೆ ಹೋಯ್ತಾ, ಆಗ್ಲೇ 2 ಗೊನೆ ಪಕ್ಕದಲ್ಲಿ ಬಂದ್ಬಿಡ್ತಾವ ಇವಾಗ. ನೋಡಿ ಈ ಕಂಬಗಳು ಏನೂ ಇಲ್ಲ. ಇದಕ್ಕೆ ವೇಸ್ಟ್ ಪಾಸ್ಟ್ ತರ್ಗು ಪರ್ಗ್ ಹಾಕ್ಬೇಕು, ಜೀವಾಮೃತ ಹಾಕೋಬೇಕು ಅಷ್ಟೇ. ಇದ್ರದ್ದು ಇನ್ನೇನು ಕೆಲಸ ಇಲ್ಲ. 7-8 ವರ್ಷ ಇನ್ನೇನು ನಾವು ಮಾಡಂಗಿಲ್ಲ. ಇಲ್ಲಿ ಗೊನೆಗಳು ಬರ್ತಾ ಇರ್ತವೆ, ಕಟ್ ಮಾಡ್ಕೋಬೇಕು ಅಷ್ಟೇನೆ. ಸೊ ಖರ್ಚು ಕಮ್ಮಿ, ಏನು ಖರ್ಚಿಲ್ಲ. ಮಾಡೋ ಫಸ್ಟ್ ಒಂದು ಸ್ವಲ್ಪ ನೋಡಿ ಅಂತರ ಇರಬೇಕು. ಬಾಳೆಗೆ ಒಂದು 12 ಅಡಿ ಅಂತರ ಇದೆ ಇಲ್ಲಿ. ನನ್ನ ಲೆಕ್ಕ ಈಗ ಮಾಡೋದು 20 ಅಡಿಗೆ ಮಾಡ್ತೀನಿ. ಮಧ್ಯದಲ್ಲಿ ಬೇರೆ ಏನಾರ ಬೆಳೆ ಹಾಕೋಬೇಕು, ತುಂಬಾ ಗಾಳಿ ಆಡ್ಬೇಕು. ನೋಡಿ, ಇನ್ನೆಲ್ಲ ಬರೀ ಗೊನೆ ಬರೋವೆ ಇವು ಕೆಲ್ಸಗಳಿವ್ ನಾ ಇಲ್ಲ. ಬರೀ ಕಟಾವ್ ರೆಡಿ. ಅಷ್ಟೇ ಬರೋದನ್ನ ಕಟ್ ಮಾಡ್ಕೋಬೇಕು. ನೀವು ನೋಡಿದ್ರಲ್ಲ ಇವಾಗ ಆ ತರ ಗೊನೆಗಳು ಬಲ್ತು ಅಂದ್ರೆ ಅದನ್ನ ಕಟ್ ಮಾಡ್ಕೋಬೇಕು ಅಷ್ಟೇನೆ. ಮತ್ತೆ ಬಾಳೆ ಹಾಕ್ಬಿಟ್ರೆ ಖರ್ಚು ಜಾಸ್ತಿ ಇಲ್ಲ ನೋಡಿ. ಖರ್ಚು ಯಾವ್ದು ಔಷಧಿ ಯಾವ್ದು ಏನು ಇಲ್ವಲ್ಲ ಇದ್ರಲ್ಲಿ. ನೋಡಿ ಎಲ್ಲ ಹಿಂಗ್ ಬರ್ತಾ ಇರ್ತವೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ದೃಷ್ಟಿ ಆಗೋ ಚೆನ್ನಾಗಿದೆ. ಎಲ್ಲ ಕಡೆ ಗೊನೆಗಳೇ. ಈಗಾಗಲೇ ಒಂದಷ್ಟು ಕಡ್ದು ಬಿಟ್ಟಿದೀವಿ ಗೊನೆಗಳನ್ನ. ಬರ್ತಾ ಇರ್ತವೆ ನೋಡಿ ನಿಮ್ ತಲೆ ಮೇಲೆ. ಹಿಂಗ್ ಗೊನೆಗಳು ಬರೋದೇ ಇದ್ರ ಕೆಲ್ಸಗಳಿಂದ. ಎಷ್ಟು ತಿಂಗಳಿಗೆ ಒಂದ್ಸಲ ಬರುತ್ತೆ ಒಂದ್ ಗೊನೆ? ಈಗ ನಾವು ಒಂದು 3 ದಿನಕ್ಕೆ 4 ದಿನಕ್ಕೆ 1-2 ಗೊನೆ ಕಟ್ ಮಾಡ್ಕೊತಾನೆ ಇರ್ತೀವಿ. ಮಾರ್ತಾ ಇರ್ತೀವಿ. ನಮ್ದೇ ಅಂಗಡಿಲಿ ಮಾರ್ತೀವಿ. ನಮ್ದೇ ಒಳ್ಳೆ ಹಣ್ಣು, ಆರ್ಗ್ಯಾನಿಕ್ ಹಣ್ಣು, ನಮ್ದೇ ಅಂಗಡಿ, ನಮ್ದೇ ಇದು. ಎಷ್ಟು ಕೆಜಿ ಅಥವಾ ಏನ್ ನಾವೇನ್ ಜಾಸ್ತಿ ಬೇರೆಯವ್ರ ತರ ಏನು ಇವಾಗ ಆರ್ಗ್ಯಾನಿಕ್ ಅಂತ ಹೇಳಿ 100 ರೂಪಾಯಿ ಮಾರಲ್ಲ. ಒಂದ್ 60 ರೂಪಾಯಿ ಕೊಟ್ಬಿಡ್ತೀವಿ ಕೆಜಿ ಅಷ್ಟೇ. ಕೆಮಿಕಲ್ ರೇಟ್ಗೆ ಕೊಟ್ಬಿಡ್ತೀವಿ. ಕೆಮಿಕಲ್ ರೇಟ್ ಜಾಸ್ತಿ 80 ರೂಪಾಯಿ ಹೋಗ್ತದೆ. ಅದಕ್ಕಿಂತ ಕಡಿಮೆನೆ ಕೊಡ್ತೀವಿ. 60 ರೂಪಾಯಿ ನೀವು ಅಲ್ಲಿ ಒಳ್ಳೆ ಹಣ್ಣು. ಏನೋ ಅದ್ರಲ್ಲಿ ಯಾವುದೇ ಒಂದು ವಿಷ ನೀವು ಎಲ್ಲಿ ಹುಡುಗರು ಸಿಗೋದಿಲ್ಲ. ಅಲ್ಲಿ ನೀವು ತಗೊಳ್ಳೋ ಬಾಳೆಹಣ್ಣಿಗೆ ಚಿಕ್ಕದ್ರಿಂದ ಹಿಡಿದು ಬರೀ ವಿಷಾನೇ. ತಿರ್ಗಾ ಹಣ್ಣಾಗ್ಬೇಕಾದ್ರೂ ಕೂಡ ಯಾವ್ದೋ ಒಂದಕ್ಕೆ ಕೆಮಿಕಲ್ ಗಜ್ಜಿಬಿಟ್ಟು ಎತ್ ಮಾಡ್ಬಿಡ್ತಾರೆ. ಏನಿಲ್ಲ, ಮಾರನೆಗೆ ಎಲ್ಲ ಅಷ್ಟನಾಗ ಎಲ್ಲ ಕಲ್ಲರೇ, ಫುಲ್ ಕಲ್ಲರು.
ಹಾ ಇಲ್ಲಿ ಹಣ್ಣು ಮಾಡಕ್ಕೂ ಕಲರ್ ಹಾಕಲ್ಲ, ಅಲ್ಲ ಹಣ್ಣು ಮಾಡಕ್ಕೂ ಔಷಧಿ ಹಾಕಲ್ಲ. ನೀವ್ಯಾಕ ಇದ್ ಮಾಡ್ತೀರಾ? ನೀವು ಮನೆ ಒಳಗಡೆ 8 ದಿನ ಮಡಗಿದ್ರೆ ಸಾಕು, ನೀವು ಬಂಗಾರದಂಗ ಹಣ್ಣು ಆಯ್ತದಲ್ಲ ಅಷ್ಟೇ. ಒಂದು ಸ್ವಲ್ಪ ಸಮಯನ ಕೊಡ್ಬೇಕು ಅಷ್ಟೇನೆ. ನಮ್ಮವ್ರಿಗೆ ಅಷ್ಟು ಅರ್ಜೆಂಟು ನಾಳೆ ತುಂಬಾ ಅರ್ಜೆಂಟ್ ಇರ್ತದೆ. ಹಾ ನೋಡಿ, ಹೀಗೆ ಬಾಳೆ ಕೂಡ ಬಂಗಾರದಂಗೆ ಬರ್ತದೆ. ನಮ್ಮ ರೈತ ಬಂಗಾರದ ಬಾಳೆ ಬೆಳಿಬೋದು. ಏನಿಲ್ಲ, ಅರ್ಧ ಎಕರೆಗೆ ಈ ತರ ಬಾಳೆ ಹಾಕೊಂಡ್ಬಿಟ್ರೆ ಸಾಕು, ಅವನ ಜೀವನ ತುಂಬಾ ಸುಗಮವಾಗಿ ಹೊಂಟಾಯ್ತದೆ. 50 ರೂಪಾಯಿ ಕೆಜಿ ಹೋಗ್ಲಿ, ನಾವೇ ಮಾರ್ಕೊ. 50 ರೂಪಾಯಿ ಕೆಜಿ ಹೋದ್ರೂ ಅರ್ಧ ಎಕರೆಲಿ ಎಷ್ಟಾಗುತ್ತೆ? ಅರ್ಧ ಎಕರೆಲಿ ಇಲ್ಲ ಅಂದ್ರೂ ಒಂದು 3 ಲಕ್ಷ ರೂಪಾಯಿ ಆಯ್ತದೆ ವರ್ಷಕ್ಕೆ. 3 ಲಕ್ಷ 50 ರೂಪಾಯಿ ಲೆಕ್ಕ ಹಾಕೊಂಡ್ರೆ ಸಾಕು. ದಿನ 1,000 ರೂಪಾಯಿ, ಒಂದು 800-900 ರೂಪಾಯಿ ಸಾಕು. ಮತ್ತೆ ಏನ್ ಕೆಲಸ ಇಲ್ಲ ನಮ್ಗೆ, ಬೇರೆ ಕೆಲಸ ಮಾಡ್ತೀವಲ್ಲ. ಅದೇ ಇದು ಬಂದು ಕಟ್ ಮಾಡ್ಕೊಂಡು ಮಾಡಿ ಇವಾಗ ಇದು ನೋಡಿ ತೋರಿಸಿ ನೋಡ್ತೀನಿ ಏನ್ ಕೆಲಸ ಮಾಡ್ತೀರಿ ಅಂತ. ಇಲ್ಲಿ ನೀರನ್ನು ಬಿಡ್ಬೇಕಷ್ಟೇ ಇದಕ್ಕೆ. ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಹತ್ರಕ್ಕೂ ಹೋಗಲ್ಲ ನಾವು. ಮಳೆಗಾಲ ಮುಗಿಯುವಾಗ ಇನ್ನೇನು ಜನವರಿ ಬರ್ತದೇನೋವರೆಗೂ ಹತ್ರಕ್ಕೆ ಹೋಗಲ್ಲ ನಾವು. ಸೊ ಜೂನ್ ಇಂದ ಜನವರಿವರೆಗೂ 6 ತಿಂಗಳು ಕೆಲಸನೇ ಇಲ್ಲ ಇಲ್ಲಿ ನಿಮ್ಗೆ? ಯಾವಾಗೂ ಕೆಲಸ ಇಲ್ಲ. ನೀರ್ ಬಿಡಕ್ ಮಾತ್ರ ಬೇಸಿಗೆಯಲ್ಲಿ ಸ್ವಲ್ಪ ಬಿಡ್ಬೇಕು. ಅದೇ ನೀರಿಗೂ ಪೈಪ್ ಗೀಪ್ ಹಾಕೊಂಡ್ಬಿಟ್ರೆ ಮುಗಿದ. ಅಲ್ಲಿ ಪೈಪ್ ಎತ್ ಮಡಿಕೊಂಡ್ಬಿಡ್ತೀವಿ, ಒಂದೇ ಸತಿ ಬಂದ್ಬಿಡ್ತದೆ ನೀರು, ಅಷ್ಟೇನೆ. ಇದು ಈ ತರ ಬಾಳೆ ಬೆಳೆದ್ರೆ ಇವ್ರು ಇಷ್ಟೊಂದು ಕಸರತ್ ಮಾಡ್ತಾರಲ್ಲ, ಈ ಕಸರತ್ ಯಾರು ಮಾಡ್ಬೇಕಾದಿಲ್ಲ. ಬಾಳೆ ಬೆಳೆಕ್ ಮತ್ತೆ ಸರ್ಕಸ್ ಮಾಡ್ತಿರ್ತಾರಲ್ಲ? ಯಾವ ಸರ್ಕಸ್ಸು ಏನು ಇಲ್ಲ. ಇಲ್ಲೇ ನೋಡಿ, ಕಣ್ಣೆದ್ರಗಡೆನೆ ನೋಡಿ, ಏನ್ ಸಿಗ್ತದೋ ವೇಸ್ಟ್ ಅದಕ್ಕೆ ಬುಡಕೆ ಹಾಕ್ಬೇಕು. ಎತ್ತಿ ಬಿಸಾಕಿ ಕತೆ ಎಲ್ಲೂ ಏನು ಹಾಕೋಂಗಿಲ್ಲ, ಎಲ್ಲೂ ಬಿಸಾಕ್ಬಾರ್ದು, ಎಲ್ಲ ಇದಕ್ಕೆ ಹಾಕ್ಬೇಕು. 20 ಅಡಿ ಅಂತರ ಕೊಟ್ಬಿಟ್ಟು ಮಧ್ಯದ ಬೇಕಾದ್ರೆ ಸಣಬು ಉಳ್ಳಿ ಎಲ್ಲ ಬೇಕಾದ್ರೆ ಬೆಳೆಸಿ ಅದನ್ನು ಕಟ್ ಮಾಡಿ ಬೇಕಾದ್ರೆ ಹಾಕ್ಬೋದು. ವರ್ಷಕ್ಕೆ 1-2 ಸಾರಿ ಗೊಬ್ಬರ ಆಗ್ಬಿಡುತ್ತೆ. ಗೊಬ್ಬರ ಮಾಡ್ತಾರೆ, ಬುಡಕ್ ಗೊಬ್ಬರ ಮಾಡ್ತಾ ಇರ್ಬೇಕು, ಅಷ್ಟೇನೆ. ಸರ್ ಅಲ್ಲಿ ಪರಂಗಿ ಎಷ್ಟು ಚೆನ್ನಾಗಿ ಮರದಲ್ಲಿ ಕಿತ್ಕೊಂಬತ್ತೀನಿ ರೀ. ಮರದಲ್ಲಿ ಹಣ್ಣು ಅದು ತುಂಬಾ ಒಳ್ಳೇದಲ್ಲ ಸರ್? ಹೌದೌದು. ಎಷ್ಟು ಚೆನ್ನಾಗಿ ಮರದಲ್ಲಿ ಹಣ್ಣು ಆಗ್ಬಿಟ್ಟಿದೆ, ತುಂಬಾ ಚೆನ್ನಾಗಿದೆ ಬಣ್ಣಿದು. ಇದು ಒರಿಯಕ್ಕಾಗಲ್ಲ, ಅಲ್ಲಿ ಕಲ್ಲಂಗಡಿ ತರ ಈ ತರ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಹಂಗೆ ಕವರ್ಕೋಬೇಕು ಅಷ್ಟೇ. ತಗೊಳ್ಳಿ. ಸೊ ಇದನ್ನ ಸಿಪ್ಪೆ ಒರಿಯಕ್ಕಾಗಲ್ಲ, ಮೆತ್ತಗಾಗ್ಬಿಟ್ಟದೆ. ಇದು ಮಾಡ್ಕೊಂಡು ಅದು ಹಿಂಗ್ ಹಿಡ್ಕೊಂಡು ಹಂಗೆ ಕವರ್ಕೊಂಡು ಬಿಸಾಕ್ಬೇಕು ಅಷ್ಟೇ. ಬಹಳ ಚೆನ್ನಾಗಿದೆ. ಒಂದು ಚೂರು ಕೆಮಿಕಲ್ ಬಿಳಿದಿರುವಂತಹ ಪರಂಗಿ ಹಣ್ಣು ಮರದಲ್ಲೇ ಹಣ್ಣಾಗಿರುವಂತದ್ದು ಬ್ಯೂಟಿಫುಲ್ ಆಗಿದೆ. ಯಾವ ಕಾಯಿಲೆ ಕಸಾಲೆ ಏನೂ ಇಲ್ಲ ಇದಕ್ಕೆ. ನೋಡಿ, ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಇದನ್ನ. ಮನ್ಸನ್ಗೆ ನುಗ್ಗೆ ಸೊಪ್ಪು ಪರಂಗಿ ಹಣ್ಣು 2 ತಿಂದ್ರೆ ಅರ್ಧ ಭಾಗ ಕಾಯಿಲೆ ಕಡಿಮೆ. ಹೌದಾ? ಹೌದು. ನುಗ್ಗೆ ಸೊಪ್ಪು ಪರಂಗಿ ಎಷ್ಟು ವಿಟಮಿನ್ಸ್ ಇದೆ ಗೊತ್ತಾ ನುಗ್ಗೆ ಸೊಪ್ಪಲ್ಲಿ? ನುಗ್ಗೆ ಸೊಪ್ಪಿನಂತ ಒಂದು ಗಿಡಮೂಲಿಕೆ ಇನ್ ಯಾವ ತರಕಾರಿ ಯಾವುದೇ ಸಸ್ಯದಲ್ಲಿ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಕಾಣ್ತದೆ ನಮ್ಗೆ. ಹೆಂಗೆ ಅಂದ್ರೆ ಹಿಂದೆ ಕಾಲದಲ್ಲಿ ಡಾಕ್ಟರ್ಗಳಿರಲಿಲ್ಲ. ಹೌದು. ನಮ್ಮವ್ರು ಹೇಳಿರೋ ಪ್ರಕಾರವಾಗಿ ಹೇಳ್ತಾ ಇದೀನಿ. ಹಿಂದೆ ಕಾಲದಲ್ಲಿ ಬಂದ್ರೆ ಪಂಡಿತರು ಬಂದ್ರೆ ಗಾಡಿಲೋ ಗಿಡಿಲೋ ಕರ್ಕೊಂಬರೋರು ಕಾಯಿಲೆ ಇರೋರಿಗೆ. ಫಸ್ಟ್ ಎತ್ಕೋತ ನೋಡ್ತಾ ಇದ್ದವ್ರು ಏನಂದ್ರೆ ನುಗ್ಗೆ ಮರ ನೋಡೋರು. ಏನನ ಮನೆಯಿಂದ ನುಗ್ಗೆ ಮರ ಇಲ್ಲ ಅಂದ್ರೆ ಹಿಂದಕ್ಕೆ ಹೋಗಿ ನೋಡೋರು ಅವರು. ಇಲ್ಲ ಅಂದ್ರೆ ಇವ್ರು ಮೇಲ್ ಮಾಡಕ್ಕೆ ಟೈಮ್ ಹಿಡಿತದೆ ಅಂತ ಅವ್ರ ಲೆಕ್ಕ. ನುಗ್ಗೆ ಮರ ಇತ್ತು ಅಂದ್ರೆ ಒಂಥರ ಈಸಿ. ಇವಾಗ ನಿಮ್ಮ ನರ್ಸಿದ್ದಂಗೆ ಈಗ ನಿಮ್ಮ ಮನೇಲಿ ಯಾವ್ದೋ ಒಂದು ಹಳೆ ಕಾಲದ ಗಾಡಿ ಇದೆ, ಕೆಟ್ಟೋಯ್ತಾನೆ ಇರ್ತದೆ, ತಲಾ ತಲುಪಬೇಕಾದ್ರೆ ಏನಪ್ಪ ಗತಿ ಏನ್ಬೇಕು? ಯಾವ್ದೋ ಹೊಸ ಗಾಡಿ ಚೆನ್ನಾಗಿ ಏನು ತೊಂದರೆ ಕೊಡ್ತಿರೋ ಗಾಡಿ ಅಂದ್ರೆ ಹತ್ತ ತಕ್ಷಣ ಹೋಯ್ತೀವಿ ಅನ್ನೋ ನಂಬಿಕೆ. ಆ ನಂಬಿಕೆ ತರ ಇವರು ಪಂಡಿತರು ಹೇಳೋರು. ಹಿಂದ್ಗಡೆ ಒಂದು ಮರ ನುಗ್ಗೆ ಮರ ಇದ್ರೆ ಸಾಕು ಒಂದ್ ಮನೆಗೆ. ಅದೇ ಔಷಧಿ ಅಂತ. ಅದೇ ಔಷಧಿ, ಇನ್ಯಾವ್ದು ಔಷಧಿ ಇಲ್ಲ. ಮತ್ತೆ ಪರಂಗಿ ಹಣ್ಣು, ಪರಂಗಿ ಹಣ್ಣಲ್ಲಿ ಎಷ್ಟಿದೆ, ಕಣ್ಣುಗಳಿಗೆಲ್ಲ ಎಷ್ಟಿದೆ, ಇವೆಲ್ಲ ಒಳ್ಳೆ ಇದಿದೆ. ಆದ್ರೆ ವಿಷ ಮುಕ್ತವಾಗಿ ಬೆಳಿಬೇಕು ಅಷ್ಟೇ. ವಿಷ ಆಗದು. ಇವಾಗ ಅಮೃತಕ್ಕೆ ಇವಾಗ ಒಂದಷ್ಟು ಹಾಲ್ಗೆ ಒಂದ್ ತೊಟ್ಟು ವಿಷ ಹಾಕಿದ್ರೆ ಹೆಂಗಾಗ್ತದೋ ಹಂಗೆ ಆ ವಿಷ ಅಮೃತ ಆಗಲ್ಲ, ವಿಷ ಮಾಡ್ಬಿಡ್ತದೆ ಅದು. ಇವಾಗ ನಾವೆಲ್ಲರೂ ಜಗತ್ತೇ ಹಂಗ್ ಮಾಡ್ಬಿಟ್ಟಿದೀವಿ. ನಾವು ದೊಡ್ಡ ತಪ್ಪು ಮಾಡ್ತಾ ಇದೀವಿ. ಒಂದು ಪಾತ್ರೆ ಹಾಲಿಗೆ ಹುಳಿ ಇಂಟ್ಕೊಂಡು ಹೋಗ್ತಾ ಇದೀವಿ. ಏನಾಗಿದೀವಿ ನಾವು? ನೀವೇ ಸರ್ವೆ ಮಾಡಿ. ನಾವ್ ಏನಾಗಿದ್ದೀವಿ? ಚೆನ್ನಾಗೇ ಇಲ್ವಾ? ನಾವು ಊಟ ಮಾಡ್ತಾ ಇಲ್ವಾ? ಕಣ್ತುಂಬ ನಿದ್ದೆ ಮಾಡ್ತಾ ಇಲ್ವಾ? ಆರೋಗ್ಯವಾಗಿಲ್ವಾ? ಏನ್ರಲ್ಲಿ ಏನ್ ತೊಂದರೆ ಆಗದ್ ನಮ್ಗೆ? ಬನ್ನಿ ಹೇಳ್ಕೊಡ್ತೀನಿ. ಯಾರನ ಆಗ್ಲಿ ನಿಮ್ಗೆ ಏನೋ ತೊಂದರೆ ಇದ್ರೆ ಬಂದ್ರಿ, ನಾವು ಹೇಳ್ಕೊಡ್ತೀವಿ ಹಿಂಗೆ ಮಾಡ್ಬೇಕು ಅಂತ. 1 ಎಕರೆ ಸಾಕು ಒಬ್ಬ ಮನ್ಸ ಬದುಕಕ್ಕೆ. ಮನ್ಸು ಮಾಡ್ದು 1 ಎಕರೆ ಮಸ್ತ್ ಮಾಡ್ಬೋದು. ನಮ್ಮಲ್ಲಿ ಮಾಡೋ ಅಂತದ್ದು ಇಲ್ದೇದಾಗ ಎಲ್ಲ ಕಥೆಗಳು. 1 ಎಕರೆ ಹೆಂಗ್ ಬದುಕೋದು? ಹೆಂಗ್ ಬೇಕಾದ್ರೂ ಬದುಕೋದು, ಏನಾದ್ರೂ ಬೆಳೀರಿ. ಅದೇ ಇವಾಗ ಹೇಳ್ತೀನಿ, ದಿನ ಅದ್ರಲ್ಲೇ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ? ಬೇರೆ ಬಿಸ್ನೆಸ್ ಮಾಡಿ, ಇದ್ರನ್ನು ಮಾಡ್ಕೊಳ್ಳಿ, ಅದನ್ನು ಮಾಡಿ, ಬೇರೆ ಏನೋ ಮಾಡಿ. ಈಗ ನೀವು ನಮ್ಗೇನೋ ಒಂದುತ್ತೋ ಮಾಡಿ. 1 ಎಕರೆ ಒಳಗಡೆ ಅರ್ಧ ಎಕರೆ ಬಾಳೆ ಹಾಕಿ 500 ಕೋಳಿ ಬಿಟ್ಕೊಳ್ಳಿ ಒಳಗಡೆ, ಅವೇ ಸಾಕತ್ತೆ. ಅದೇ ಸಾಕು ನಿಮ್ಗೆ, ಇನ್ನೇನು ಬೇಕಿಲ್ಲ. 500 ಕೋಳಿ ಅಂದ್ರೆ ನಾಟಿ ಕೋಳಿ ಬಿಟ್ಕೊಳ್ಳಿ. ಸುತ್ತ ಒಂದ್ ಸ್ವಲ್ಪ ಅಮೌಂಟ್ ಬೇಕು. ಯಾಕಂದ್ರೆ ಸುತ್ತ ಜಾಲರಿ ಮಾಡಬೇಕು, ಫಸ್ಟ್ ಬೇಕಾಗ್ತದೆ. ಯಾಕೆಂದ್ರೆ ಇಲ್ಲದ್ರೆ ನಾಯಿ ನರಿಗಳಿಂದ ಕಳ್ಳರಿಂದ ಹಿಡಿದು ಸ್ವಲ್ಪ ಡ್ಯಾಮೇಜ್ ಇರ್ತದೆ. ಹಾವುಗಳಿಂದ ಎಲ್ಲ ಇರ್ತದೆ. ಹಾವುಗಳೇನು ಮಾಡಲ್ಲ ಜಾಸ್ತಿ. ಕೋಳಿ ದಪ್ಪ ಕೋಳಿ ಇದ್ದಾಗ ಮೊಟ್ಟೆ ತಿನ್ಕೋತಾವ ಅಷ್ಟೇನೆ. ಸುತ್ತ ಜಾಲರಿ ಮಾಡ್ಬಿಟ್ಟು 500 ಕೋಳಿ ಈ ತರ ಬಾಳೆ ಬೆಳ್ಕೊಂಡ್ರೆ ಈ ಕಳೆನೂ ನಾವು ಕ್ಲೀನ್ ಮಾಡುವಂಗಿಲ್ಲ. ನೀರೊಂದು ಡ್ರಿಪ್ ಮಾಡಿದ್ರೆ ಡ್ರಿಪ್ಪಲ್ಲಿ ಹೋಯ್ತದೆ. ಗೊನೆ ಕಟ್ ಮಾಡ್ಕೊಳಕ್ ನಮ್ಗೇನು ಕಷ್ಟವೇ? ಬೆಳಗ್ಗೆ ಅಲ್ಲಿ ಬಂದ್ರೆ ಅಮ್ಮಮ್ಮಾರು ಅರ್ಧ ಗಂಟೆ ಗೊನೆ ಕಟ್ ಮಾಡ್ಕೊಂಡು ಹೋಗ್ಬೇಕು. ಗೊನೆ ಕಟ್ ಮಾಡ್ಕೊಂಡು ಹೋಯ್ತಾ ಡೈಲಿ ಹೋಗು 10 ಗೊನೆ ಕಟ್ ಮಾಡ್ಕೊಂಡು
ಡೈಲಿ ಹೋಗು, ಡೈಲಿ ಕಾಸು, ಡೈಲಿ ATM ತರ ATM ತರ ಬರ್ತಾ ಇರ್ತದೆ. ಕೋಳಿಲಿ ಮೇವು ಹಾಕೋದನ್ನ ಗೊಬ್ಬರ ಆಗ್ತಾ ಇರ್ತದೆ. ನೀವು ಏನ್ ಮೇವು ಹಾಕ್ತಿರಿ, ಪೀಡ್ ಹಾಕ್ತೀರ, ಅದು ಕೋಳಿಗಳು ಗೊಬ್ಬರ ಆಗ್ತಾವೆ ಗಿಡಗಳಿಗೆ. ಇಲ್ಲಿ ಗೊನೆ ಜಾಸ್ತಿ ಆಯ್ತದೆ. ಮತ್ತೆ ಇದು ಕೋಳಿಗಳು ಮೊಟ್ಟೆ ಮಾರ್ಕೊಂಡ್ರೆ ನೀವೇನ್ ತತ್ತೀರಿ, ಪೀಡ್ ತತ್ತೀರಿ ಮೇವು, ಆ ದುಡ್ಡು ಅಲ್ಲೇ ಬಂದ್ಬಿಡುತ್ತೆ. ಏನ್ ಮೊಟ್ಟೆ ಬಂದ್ಬಿಡುತ್ತೆ, ಮೊಟ್ಟೆಲಿ ಬಂದ್ಬಿಡುತ್ತೆ. ಕೋಳಿದೆಲ್ಲ 15 ರೂಪಾಯಿ ಒಂದು ಕೋಳಿ ಮೊಟ್ಟೆ, ನಾಟಿ ಮೊಟ್ಟೆ. ಈ ಏನ್ ಮಾಡಕ್ಕಾಗಲ್ಲ, ಮಾಡ್ತೀನಿ ಅನ್ನೋರ್ಗೆ. ಮಾಡದೇರ್ ನಾವೇನ್ ಮಾಡೋದು? ರೈತರ ಬಗ್ಗೆ ಏನು ಕಷ್ಟ ಇದೆ, ಏನೋ ಬಿಸಿಲಲ್ಲಿ ಓಡಾಡ್ತಾರೆ ಅನ್ನೋದು ಕಷ್ಟನೇ, ಮಜಾ ಸಿಗ್ತದೆ ಅನ್ನೋದು ಅರ್ವಾಗ್ಬೇಕು ನಮಗೆ. ಮಜಾ ಅಂತ ತಗೋ. ಎಂತದು, ನೀವು ಬಿಸಿಲಲ್ಲಿ ಓಡಾಡ್ಬಿಟ್ರೆ, ಚೆನ್ನಾಗಿ ಕೆಲಸ ಮಾಡ್ಬಿಟ್ರೆ ಏನ್ ನಿದ್ದೆ ಬರ್ತದೆ ಗೊತ್ತಾ? ಶ್ರಮ ಎಷ್ಟು ಮಾಡ್ತೀವೋ ಅಷ್ಟು ನಿದ್ದೆ ಬರ್ತದೆ, ಅಷ್ಟು ಜೀರ್ಣ ಆಯ್ತದೆ, ತಪ್ಪೇನಿಲ್ಲ. ಸ್ವಲ್ಪ ನಾವು ಒಂಚೂರು ಮೈ ಘಾಸಿ ಕಂಡ್ಬಿಟ್ರೆ ಅದನ್ನ ನಾವು ಘಾಸಿ ಆಗೋಯ್ತು ಅನ್ನೋದೇ ನಮ್ಗೆ ಅರ್ಧ ತೊಂದರೆ ಆಯ್ತಾ ಇರೋದು. ನಮ್ಮ ಸ್ನೇಹಿತರು ಶರ್ಟ್ ಎಲ್ಲ ಐರನ್ ಮಾಡ್ಕೊಂಡು ನಿಂತಾ ಇದ್ದೀರಾ ಅಂದ್ರೆ ಅವ್ರಿಗೆ ಎಷ್ಟು ಏಜ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಯ್ತದೆ. ಏಜ್ ಎಷ್ಟು? ಅಣ್ಣಗೊಂದು 55 ಕೇಳ್ಕೊಳ್ಳಿ. ಎಷ್ಟು ಅಣ್ಣ? ಎಷ್ಟು ಏಜ್ ನಿಮ್ಗೆ? 70 ವರ್ಷ ನಿಮ್ಗೆ? ಟೈಗರ್ ತರ ಇದ್ದೀರಾ. ಅವಾಗ ಒಂದು ಇದ್ಲುದು ಐರನ್ ಬಾಕ್ಸ್ ತಂದಿದೆ. ಇದ್ಲುದೆ ಅವಾಗ ಅಲ್ಲ, ಇವಾಗ ಕರೆಂಟ್ ಅದು ಅವಾಗ ಬೆಂಕಿ ತರ ಇದ್ರಲ್ಲ, ಅವಾಗ ಇದ್ಲು ಹಾಕ್ಬಿಟ್ಟು ಉಜ್ಜೋದು ಅವಾಗ ತಂದಿದೆ. ಅದೇ ಇವಾಗ್ಲೂ ಇದೆ? ಇಲ್ಲ, ಇವಾಗ ಕರೆಂಟ್. ಅವಾಗ ನಿನ್ನ ಐರನ್ ನಾವೇ ಮಾಡ್ಕೋತೀವಿ. ಒಳ್ಳೆ ಮಜಾ ಬರ್ತಾ ಇದೆ. ಮಲ್ಕೊಂಡು ಅವ್ರು ಮಲ್ಕೊಂಡ್ರೆ ಇವ್ರ ತೋಟದಲ್ಲಿ ಒಳ್ಳೆ ಮುದ್ದೆ ಉಂಡ್ಬಿಟ್ಟು 2 ಮುದ್ದೆ ಉಂಡ್ಬಿಟ್ಟು ಒಳ್ಳೆ ಮಲ್ಕೊಂಡ್ಬಿಟ್ರೆ ಸ್ವರ್ಗ ಸುಖ. ಬೆಳಗ್ಗೆಯಿಂದ ನಾನು ಇವ್ರನ್ನ ಇಂಟರ್ವ್ಯೂ ಮಾಡ್ತಾ ನನಗೆ ಗೊತ್ತಾಗಿದೆ ಏನು ಗೊತ್ತಾ, ಲೈಫಲ್ಲಿ ಜಾಸ್ತಿ ಹರ್ಕೋಬಾರ್ದು, ನೆಮ್ಮದಿಯಾಗಿರ್ಬೇಕು, ರಿಲ್ಯಾಕ್ಸ್ ಆಗಿರಬೇಕು. ಜಾಸ್ತಿ ಹರ್ಕೊಂಡಷ್ಟು ಪ್ರಾಬ್ಲಮ್ ಜಾಸ್ತಿ ಅಂತ ಗೊತ್ತಾಗಿದೆ. ಹಾಗಾಗಿ ನಾನು ಆರಾಮಾಗಿ ಇವರೇ ಹಾಕಿರೋ ಉಯ್ಯಾರಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಒಂದು ಇಂಟರ್ವ್ಯೂ ಇದೆ. ಸೊ ಇವ್ರು ಹೇಳಿದ ಪ್ರಕಾರ ಜಾಸ್ತಿ ಹರ್ಕೋಬೇಡ ಅಂದವ್ರೆ, ಮುಂದೆ ಹೋಗಿ ಇಂಟರ್ವ್ಯೂ ಮಾಡಲ ಬೇಡವಾ ಅಂತ ಅಂದ್ಕೊಂಡು ಕೂತಿದ್ದೀನಿ. ಬಟ್ ನಮ್ಮ ಕರ್ತವ್ಯದ ಕರೆ ಬಾ ಅಂತ ಕರಿತಿದೆ. ಅಲ್ಲೋಗಿ ನಿಧಾನವಾಗಿ ಇಂಟರ್ವ್ಯೂ ಮಾಡೋಣ. ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.